ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು SP ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ. ಹ್ಯಾಪಿ ವಾರ, ಮಂಗಳವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಯಾವುದೇ ಒಂದು ನಾವು ಕಾರ್ಯಕ್ರಮವನ್ನು ನಾವು ಮೊದಲು ಶುರು ಮಾಡಬೇಕಂತಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ನಾವು ವಿಶ್ವಕ್ಕೆ ನಮಸ್ಕರಿಸಿ ಕಾರ್ಯಕ್ರಮವನ್ನು ಶುರು ಮಾಡುವಾಗ ಸ್ನೇಹಿತರೆ, ಅವಾಗ ಆ ಕಾರ್ಯಕ್ರಮದಿಂದ ನಮಗೆಲ್ಲ ಲಾಭವು ದೊರೆಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಧ್ಯಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು SP ಸುರಂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ದ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಧ್ಯಾನವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಧ್ಯಾನ ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅನ್ನು ತರತಕ್ಕಂಥದ್ದು ತಿಳಿಸೋತಕ್ಕಂಥದ್ದಾಗತ್ತೆ. ನಾನು ಇವತ್ತು ನಿಮಗೆ ಬಹಳ ಅಂದರೆ ಬಹಳ ವಿಶೇಷವಾಗಿರತಕ್ಕಂಥ ಮಾಹಿತಿಗಳನ್ನು ತಂದಿದ್ದೀನಿ ಸ್ನೇಹಿತರೆ. ಸೊ ಆ ಮಾಹಿತಿನೇ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಸೊ ಬನ್ನಿ, ಧ್ಯಾನದಲ್ಲಿ ನೋಡಿ ಸ್ನೇಹಿತರೆ, ಧ್ಯಾನದಿಂದ ನೀವು ಪ್ರತಿನಿತ್ಯ ಆರೋಗ್ಯವಾಗಿ, ಆನಂದವಾಗಿ, ಸಂತೋಷವಾಗಿ ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ಸಾಗಬೇಕಂತಂದರೆ ಮೊದಲು ನಿಮಗೆ ನಿಮ್ಮ ಮೆದುಳು ಚುರುಕಾಗಬೇಕಾಗತ್ತೆ. ಜೊತೆಗೆ ನಿಮ್ಮ ಮನಸ್ಸು ಮತ್ತು ದೇಹ ನೀವು ಮಾಡೋ ಕೆಲಸದ ಕಡೆ ಗಮನ ಒಳ್ಳೆಯದಾಗಿ ಹರಿಸ್ಬೇಕಂತಂದರೆ ನಿಮಗೆ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷದವರೆಗೆ ಧ್ಯಾನ ಮಾಡಿಕೊಂಡ್ರೆ ಎಲ್ಲ ಅಂದರೆ ಭಾಳ ಲಾಭದಾಯಕವನ್ನು ನಿಮ್ಮ ಆರೋಗ್ಯ ಬಗ್ಗೆ ಮತ್ತು ನಿಮ್ಮ ಮನಸ್ಸಿನ ಬಗ್ಗೆ ಮತ್ತು ನಿಮ್ಮ ದೇಹದ ಬಗ್ಗೆ ಪಡೆದುಕೊಳ್ಬೋದು ಸ್ನೇಹಿತರೆ. ಆದ್ದರಿಂದ ಪ್ರತಿನಿತ್ಯ ನಾವು 15ರಿಂದ 30 ನಿಮಿಷವನ್ನು ಧ್ಯಾನವನ್ನು ಮಾಡಿ ಆ ಇಡೀ ದಿನ ಆನಂದ ಸಂತೋಷದಿಂದ ಇರೋಣ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕಾಗತ್ತಂತೆ. ಅಂದರೆ ನಿರ್ಮಲ ಪ್ರದೇಶ ಅಂತಂದರೆ ನಾವು ಅಲ್ಲಿ ಧ್ಯಾನ ಮಾಡುವಾಗ ನಮಗೆ ಅಲ್ಲಿ ಯಾವುದೇ ಒಂದು ನಮಗೆ ತೊಂದರೆಗಳು ಆಗಬಾರ್ದು, ಯಾವುದೋ ಅಡಚಣೆಗಳು ಆಗಬಾರ್ದು. ಆ ಥರ ಜಾಗ ಒಂದು ಆಯ್ಕೆ ಮಾಡಿ, ಅದಾದ ನಂತರ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನೆಲದ ಮೇಲೆ ಡೈರೆಕ್ಟಾಗಿ ಕುಳಿತುಕೋಬಾರ್ದು. ಸೊ ಒಂದು ಯೋಗ ಮಾಡ್ತಕ್ಕಂಥದ್ದಾಗಲಿ ಮತ್ತು ಒಂದು ಚಾಪೆ ಆಗಲಿ ಇಲ್ಲ ಒಂದು ಚೆನ್ನಾಗಿರೋ ವಸ್ತ್ರ ಆಗಲಿ, ಅವುಗಳಲ್ಲಿ ಯಾವುದಾದ್ರೂ ಒಂದು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕುಳ್ಕೊಳ್ತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ನೆಲದ ಮೇಲೆ ಡೈರೆಕ್ಟಾಗಿ ಯಾಕೆ ಕುಳಿತುಕೋಬಾರ್ದು ಅಂತಂದರೆ, ನಾವು ಧ್ಯಾನ ಮಾಡುವಾಗ ನಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋ ಎನರ್ಜಿಗಳು ಇರ್ತವೆ. ಸೊ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳಿದ್ರೆ ನಮಗೆ ನೆಗೆಟಿವ್ ಎನರ್ಜಿಗಳೇ ಬರ್ತವೆ ಸ್ನೇಹಿತರೆ. ಸೊ ಅದರಿಂದ ನಾವು ಯೋಗ ಮ್ಯಾಟ್ ಅಥವಾ ಚಾಪೆ ಇಲ್ಲ ಒಂದು ಚೆನ್ನಾಗಿರೋ ವಸ್ತ್ರವನ್ನು ನಾವು ನೆಲದ ಮೇಲೆ ಹಾಕೊಂಡು ಅದರ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದು ಬಹಳ ಅಂದರೆ ಬಹಳ ಉತ್ತಮ ಸ್ನೇಹಿತರೆ. ಸೊ ಇದು ಆಗಿತ್ತು. ಅದಾದ ನಂತರ ನಾವು ಧ್ಯಾನ ಮಾಡಬೇಕಂತಂದರೆ ಹೇಗಪ್ಪ ಧ್ಯಾನ ಅಂತಂದರೆ, ನೋಡಿ ಸ್ನೇಹಿತರೆ, ನಿಮಗೆ ಕಾಲು ಕೈ ಏನಾದರೂ ತೊಂದರೆ ಇದೆ ಅಂತಂದರೆ ನೆಲದ ಮೇಲೆ ನೇರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಮತ್ತು ಸೊಂಟ ನೋವು ಆ ಥರ ಏನಾದರೂ ಇರೋರು ತಲೆದಿಂಬು ಮುಖಾಂತರ ಅದನ್ನು ಸಹಾಯ ಪಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ನೇರವಾಗಿ ಸೊಂಟವನ್ನು ಮಾಡಿಕೊಂಡು ಧ್ಯಾನ ಮಾಡತಕ್ಕಂಥದ್ದಾಗತ್ತೆ. ಮತ್ತು ಧ್ಯಾನ ಮಾಡಬೇಕಂತಂದರೆ ಕೈ ಕಾಲು ಆ ಥರ ಈ ಥರ ಕೂತ್ಕೊಳ್ಳೋದಲ್ಲ ಸ್ನೇಹಿತರೆ. ನಿಮ್ಮ ಮನಸ್ಸು ಮತ್ತು ದೇಹವನ್ನು ರಿಲ್ಯಾಕ್ಸ್ ಅಂತಂದರೆ ಅದನ್ನು ಆರಾಮದಾಯಕವಾಗಿ ಅದನ್ನು ಹಗರ ಮಾಡಿಕೊಂಡು ಅದಾದ ನಂತರ ನೀವು ಧ್ಯಾನವನ್ನು ಮಾಡಿಕೊಂಡ್ರೆ ಅದರಿಂದ ನಿಮಗೆ ಎಲ್ಲವೂ ಶುಭ ಫಲ ದೊರೆಯುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಧ್ಯಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಒತ್ತಡ ಆಗಲಿ, ಯೋಚನೆಗಳು ಮಾಡೋದಾಗಲಿ ಮತ್ತು ಟೆನ್ಷನ್ಗಳು ಮಾಡೋದಾದರೆ ಈ ಥರ ಮತ್ತು ಭಯ ಪಡೋತಕ್ಕದ್ದಾದರೆ, ಆತಂಕ ಪಡೋದಾಗಿರಲಿ, ಇವುಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಈ ಧ್ಯಾನದ ಬೆನಿಫಿಟ್ಸ್ಗಳು ನಿಮಗೆ ಸಿಗಲ್ಲ ಸ್ನೇಹಿತರೆ. ನೀವು ಎಲ್ಲವನ್ನು ಪರಿಪೂರ್ಣವಾಗಿ ಮರೆತು ನೀವು ಧ್ಯಾನ ಮಾಡಿದ್ದೀರ ಅಂತಂದರೆ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗಡೆ ಇರಿಸಿ ಮತ್ತು ನಿಮ್ಮ ಮನಸ್ಸನ್ನು ಹಗರ ಮಾಡಿ ಧ್ಯಾನ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ಗಳು ಸಿಗ್ತಾವಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಯಾವ್ಯಾವ ಧ್ಯಾನಕ್ಕೆ ಯಾವ್ಯಾವ ಪ್ರಾಣಾಯಾಮಗಳಿಗೆ ಯಾವ್ಯಾವಕ್ಕೆ ನಮಗೆ ಯಾವ ಬೆನಿಫಿಟ್ಸ್ ಮತ್ತು ಯಾವ ಅಂಗಾಂಗಕ್ಕೆ ಅದರ ಬೆನಿಫಿಟ್ಸ್ಗಳು ಸಿಗ್ತವೆ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ, ಮೊದಲನೇದಾಗಿ ನಾವು ಧ್ಯಾನಕ್ಕಿಂತ ಮುಂಚೆ ಮಾಡೋದು ಧ್ಯಾನದ ಫೌಂಡೇಶನ್ ಅಂತಲೇ ಕರೆಯತಕ್ಕಂಥದ್ದು ಓಂಕಾರ ಮತ್ತು ಭ್ರಮರಿ ಸ್ನೇಹಿತರೆ. ಅದು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನೀವು ನಿರ್ಮಲವನ್ನು ಪ್ರದೇಶ ನೋಡಿದ ನಂತರ ನೀವು ಮ್ಯಾಟನ್ನು ಹಾಕಿದ ನಂತರ ಅಥವಾ ಚಾಪೆಲ್ಲ ಹಾಕೊಂಡ ನಂತರ ನೀವು ಆರಾಮದಾಗಿ ರಿಲ್ಯಾಕ್ಸ್ ಆಗಿ ಮೊದಲು ಕೂತ್ಕೋಬೇಕು. ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ಸೊಂಟವನ್ನು ನೇರಾಗಿ ಮಾಡಿದ ತಕ್ಷಣ ಸ್ನೇಹಿತರೆ ನೀವು ಕಣ್ಣನ್ನು ಮುಚ್ಚಬೇಕು. ನೋಡಿ ಈ ಥರ. ಮತ್ತು ನಿಮಗೆ ಧ್ಯಾನದಲ್ಲಿ ಕುಳಿತುಕೋಬೇಕಂತಂದರೆ ಸುಖಾಸನ, ದವತಿ ಆಸನಗಳಿದ್ದಾವೆ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ, ಚೆನ್ನಾಗಿ ನಿಮಗೆ ಯಾವುದು ಆರಾಮದಾಯಕವಾಗಿ ಕುಳಿತುಕೊಳ್ಳುತ್ತೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. ಮತ್ತು ಇದು ನೋಡಿ, ಇದು ಚಿನ್ಮುದ್ರ ಅಂತ ಹೇಳ್ತೀವಿ.
ಈ ರೀತಿ ಧ್ಯಾನದಲ್ಲಿ ಆದರೂ ನೀವು ಕುಳಿತುಕೋಬೋದು. ಇದು ಉತ್ಸಾಸನ ಅಂತ ಹೇಳ್ಬಿಟ್ಟು ಕರಿತೀವಿ. ಉತ್ಸಾಸನದಲ್ಲಾದರೂ ನೀವು ಕುಳಿತುಕೋಬೋದು ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದರಲ್ಲಿ ಕುಳಿತುಕೊಳ್ಳಿ. ಮತ್ತು ಇದರ ನೀವು ಧ್ಯಾನದಲ್ಲಿ ಕುಳಿತುಕೊಂಡು ನಂತರ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಸೊಂಟವನ್ನು ನೇರ ಮಾಡಿದ ನಂತರ ಸ್ನೇಹಿತರೆ, ನಾವು ಕಣ್ಣನ್ನು ಮುಚ್ಚಬೇಕಾಗತ್ತೆ. ಸೊ ಕಣ್ಣನ್ನು ಮುಚ್ಚಿಕೊಂಡು ನಾವು ನಿಧಾನವಾಗಿ, ಅಂದರೆ ನಿಮಗೆ ಎಷ್ಟು ಉಸಿರಾಗುತ್ತೋ ಕಣ್ಣನ್ನು ಮುಚ್ಚಿದ ನಂತರ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡ್ಬೇಕು ಸ್ನೇಹಿತರೆ. ನೋಡಿ ನಾನು ಮಾಡ್ತೀನಿ. ಓ ಈಗ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ನೀವು ಕೈಯನ್ನು ಉಜ್ಜಿ ನಂತರ ಕಣ್ಣು ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಓಂಕಾರ. ಓಂಕಾರದಿಂದ ನಮಗೆ ಸಿಗುವ ಬೆನಿಫಿಟ್ ಅಂತಂದರೆ ಸ್ನೇಹಿತರೆ, ಕುತ್ತಿಗೆಯ ಕೆಳಭಾಗ ಅಂದರೆ ನಮ್ಮ ಶ್ವಾಸಕೋಶಗಳ ಎಲ್ಲ ಅಂಗಗಳಿಗೆ ಅದು ಸ್ಪರ್ಶವನ್ನು ನೀಡತಕ್ಕಂಥದ್ದು ಮಾಡುತ್ತೆ. ಮತ್ತು ಆ ಉಸಿರಾಟದ ಏನೋ ತೊಂದರೆಗಳಿದೆ ಅಂದರೆ ನಿವಾರಣೆ ಮಾಡತಕ್ಕಂಥದ್ದು. ಮತ್ತು ಈ ಮೇನ್ ಆಗಿ ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆನ ಆರೋಗ್ಯವಾಗಿ ಇಡತಕ್ಕಂಥದ್ದು ಕೆಲಸ. ಮತ್ತು ಇದು ಥೈರಾಯ್ಡ್ ಮತ್ತು ಏನು ಸಮಸ್ಯೆಗಳಿದೆ ನಮ್ಮ ಧ್ವನಿ ಪೆಟ್ಟಿಗೆಗೆ, ಅದನ್ನು ಆರೋಗ್ಯವಾಗಿ ಇಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಓಂಕಾರ. ಮತ್ತು ನೀವು ಸ್ಕೂಲಲ್ಲಿ ಟೀಚಿಂಗ್ ಮಾಡಿರ್ಬೋದು, ಆಫೀಸಲ್ಲಿ ಟೀಚಿಂಗ್ ಬೋಧನೆ ಮಾಡಬಹುದು, ಮತ್ತು ನ್ಯೂಸ್ ಪೇಪರ್ ಓದೋರು, ಆ್ಯಂಕರಿಂಗ್ ಮಾಡೋರು, ಸಿಂಗಿಂಗ್ ಮಾಡೋರು, ಇದು ಎಲ್ಲರೂ ಪ್ರತಿಯೊಬ್ಬರು ನ್ಯೂಸ್ ಪೇಪರ್ ಓದೋರು ಇದನ್ನು ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ನೀವು ಮಾಡಿದ್ರೆ ಇದರಿಂದ ನಿಮ್ಗೆ ಎಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಸ್ನೇಹಿತರೆ. ಮತ್ತು ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದು ಮತ್ತು ನಮ್ಮ ರಾಗ ಇಂಪ್ರೂವ್ ಮಾಡತಕ್ಕಂಥದ್ದು ಓಂಕಾರ ಮಾಡುತ್ತೆ ಸ್ನೇಹಿತರೆ. ಸೊ ಇದನ್ನು ಪ್ರತಿನಿತ್ಯ 21 ಬಾರಿ ಮಾಡಿ ಈ ಲಾಭಗಳನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಮತ್ತು ಈಗ ಓಂಕಾರ ಆಯಿತು, ಈಗ ಬ್ರಹ್ಮರಿಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಬ್ರಹ್ಮರಿ ಅಂತ ಹೇಗೆ ನೋಡಿ ಸ್ನೇಹಿತರೆ, ಬ್ರಹ್ಮರಿ ಮಾಡೋಗಳು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು ಮತ್ತು ನೀವು ಅದರ ಅಬ್ಸರ್ವ್ ಮಾಡಬೇಕು. ನಾವು ಏನೋ ಬ್ರಹ್ಮರಿನ ಮಾಡುವಾಗ ನಾವು ಎಷ್ಟಾಗುತ್ತೋ ಅಷ್ಟು ಉಸಿರನ್ನು ತಗೊಂಡು ನಿಧಾನ ಉಸಿರು ಬಿಡುವಾಗ ನಾವು ಇಲ್ಲಿ ಅಬ್ಸರ್ವ್ ಆಗಬೇಕು, ವೈಬ್ರೇಟ್ ಆಗ್ತಿರೋದನ್ನಂತ ನೋಡಬೇಕು. ಅಂತಂದರೆ ನೀವು ಈ ಥರ
ಮಾಡಬಹುದು ಸ್ನೇಹಿತರೆ. ಹೀಗೆ ನೋಡಿ. ಹೀಗೂ ಮಾಡಬಹುದು. ಮತ್ತು ಇಲ್ಲಿ ನೋಡಿ, 3 ಬೆರಳನ್ನು ಮಡಚಿ ಮತ್ತು ಕಿರು ಬೆರಳನ್ನು ಮಧ್ಯದಲ್ಲಿ ಹಾಕಿ ಮತ್ತು ಮೇಲೆ ಹೆಬ್ಬೆರಳನ್ನು ಹಾಕಿ ಮೇಲೆ ಕಿರು ಬೆರಳಿಂದ ಮುಚ್ಚಿ, ಇದು ಬಂದ್ಬಿಟ್ಟು ಇದನ್ನ ನಾವು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಶಂಖ ಮುದ್ರದಲ್ಲಿ ಕೂಡ ನೀವು ಮಾಡಬಹುದು. ಶಂಖ ಮುದ್ರದಿಂದ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಅನ್ನು ತಿಳಿಸ್ಕೊಡ್ತೀನಿ. ನೀವು ಶಂಖ ಮುದ್ರನ್ನು ಮಾಡುವಾಗ ನಾವು ಉಸಿರನ್ನು ತಗೊಂಡು ನಿಧಾನವಾಗಿ ನಾವು ಬ್ರಾಹ್ಮರಿ ಮಾಡುವಾಗ ಇದನ್ನ ಹೀಗೆ ಮೆಲ್ಲಕ್ಕೆ ಪುಷ್ ಮಾಡಬೇಕಾಗತ್ತೆ. ಪುಷ್ ಮಾಡಿ ಶಂಖ ಮುದ್ರದಲ್ಲಿ ಕೂಡ ನೀವು ಬ್ರಾಹ್ಮರಿ ಪ್ರಾಣಾಯಾಮನ ನೀವು ಮಾಡಬಹುದು ಸ್ನೇಹಿತರೆ. ನೋಡಿ, ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬ್ರಾಹ್ಮರಿ. ನೀವು ಶಂಖ ಮುದ್ರದಲ್ಲಿ ಮಾಡೋದ್ರಿಂದ ನಿಮಗೆ ಕೆಟ್ಟ ಯೋಚನೆಗಳು ಅಂದರೆ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಡಿಲೀಟ್ ಆಗುತ್ತೆ. ಮತ್ತು ಬ್ರಾಹ್ಮರಿ ಪ್ರಾಣಾಯಾಮದಿಂದ ನಿಮಗೆ ನಿದ್ರಾಹೀನತೆ ಇರ್ಬೋದು, ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಅಂತಾರಲ್ಲ ಸ್ನೇಹಿತರೆ, ಅದು ಇರ್ಬೋದು. ಸೊ ಇವೆಲ್ಲವನ್ನು ನೀಡುತ್ತೆ. ಮುಖ್ಯವಾಗಿ ನಿಮಗೆ ಬ್ರಾಹ್ಮರಿ ಮಾಡೋದ್ರಿಂದ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಿಮಗೆ ಮೆದುಳು, ತಲೆ, ಕಣ್ಣು, ಮೂಗು, ಬಾಯಿ, ಹಲ್ಲು, ಕಿವಿ ಇವಕ್ಕೆಲ್ಲಕ್ಕೆ ವೈಬ್ರೇಟ್ ಆಗುತ್ತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ಅವುಗಳ ಭಾಗವನ್ನು ಪ್ರತಿನಿತ್ಯ ನೀವು 21 ಬಾರಿ ಬ್ರಾಹ್ಮರಿನ ಮಾಡೋದ್ರಿಂದ ಅವುಗಳನ್ನು ವೈಬ್ರೇಟ್ ಮಾಡಿ ಅದನ್ನು ಚಲನವಲನೆ ಮಾಡಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸೋದು, ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥದ್ದು, ಮತ್ತು ನಿಮಗೇನು ರಾತ್ರಿ ಟೈಮ್ ನಿದ್ದೆ ಬರಲ್ಲ ಅಂಥವ್ರಿಗೆ ಬಹಳ ಒಳ್ಳೇದಂದರೆ ಒಳ್ಳೆಯದು ಸ್ನೇಹಿತರೆ. ಇದನ್ನು ನೀವು ಪ್ರತಿನಿತ್ಯ 21 ಬಾರಿ ಮಾಡಿ ಇದನ್ನ ಲಾಭಗಳನ್ನೆಲ್ಲ ನೀವು ಪಡೆದುಕೊಳ್ಳಬಹುದು. ಸೊ ಈಗ ಓಂಕಾರ ಮತ್ತು ಭ್ರಮರಿಯನ್ನು ಮಾಡಿದ್ವಿ. ನಾವು ಓಂಕಾರ ಭ್ರಮರಿ ಮಾಡಿದ ನಂತರ ನಮ್ಮ ದೇಹ ದಣಿದಿರುತ್ತೆ. ಸೊ ಅದನ್ನು ರಿಲ್ಯಾಕ್ಸ್ ಮಾಡತಕ್ಕದನ್ನು ಮಾಡ್ಬೇಕು ಸ್ನೇಹಿತರೆ. ಅಂದರೆ ಧ್ಯಾನ ಅಂತಂದ್ರೇನು, ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದನ್ನು ನಾವು ಧ್ಯಾನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಸೊ ಯಾವಾಗ ನೀವು ನಿಮ್ಮ ಮನಸ್ಸು ಮತ್ತು ದೇಹವನ್ನು
ಪ್ರತಿನಿತ್ಯ ಒಂದು ಅರ್ಧ ತಾಸುವರೆಗೂ ನೀವು ಎರಡನ್ನ ಒಂದುಗೂಡಿಸತಕ್ಕಂಥದ್ದು ಮಾಡ್ತೀರೋ, ಆವಾಗ ನಿಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಸಂತೋಷ ಮತ್ತು ನಿಮಗೆ ಜ್ಞಾಪನ ಶಕ್ತಿ ಇವೆಲ್ಲವನ್ನು ಮತ್ತು ಫೋಕಸ್, ಏಕಾಗ್ರತೆ ಇವುಗಳೆಲ್ಲ ನಿಮಗೆ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಮತ್ತು ಇವೆಲ್ಲ ನಿಮಗೆ ಬೆನಿಫಿಟ್ಸ್ಗಳು ಸಿಗ್ತವೆ. ನಮ್ಮ ದೇಹ ಮತ್ತು ಮನಸ್ಸು ಒಂದುಗಡೆ ಪ್ರತಿನಿತ್ಯ ಮಾಡೋದ್ರಿಂದ ನೀವು ಮಾಡೋ ಕೆಲಸಗಳ ಮೇಲೆ ಗಮನ ಬಹಳ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಮಾಡತಕ್ಕಂಥದ್ದಾಗಿದೆ. ಮತ್ತು ಇಡೀ ನಾವು ಹೇಳಬೇಕಂತಂದರೆ ಪೂರ್ತಿ ನಮ್ಮ ಜೀವನಕ್ಕೆ ಡಿಸಿಪ್ಲಿನನ್ನು ಕಲಿಸ್ಕೊಡತಕ್ಕಂಥದ್ದು ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷದವರೆಗೂ ಧ್ಯಾನ ಮಾಡಿ ನೀವು ಅನುಭವಿಸಿ ಮತ್ತು ನೀವು ಖುಷಿಯಾದ ನಂತರ ಇಡೀ ನಿಮ್ಮ ಫ್ಯಾಮಿಲಿಗೆ ಕಲಿಸ್ಕೊಡಿ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ 8ರಿಂದ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇವತ್ತಿಂದನೇ ಧ್ಯಾನವನ್ನು ಶುರು ಮಾಡಿಸಿ ಸ್ನೇಹಿತರೆ. ಮತ್ತು ಆರೋಗ್ಯ ಆಗಿರಿ ಅಂತ ಹೇಳ್ತಾ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಹೇಗೆ ಶಾಂತಿಪಡಿಸ್ಬೇಕು ಅನ್ನೋದು ನಾನು ನಿಮಗೆ ಧ್ಯಾನದಲ್ಲಿ ತಿಳಿಸ್ತೀನಿ ಬನ್ನಿ. ಈಗ ನಾವು ಧ್ಯಾನ ಅಂದರೆ ರಿಲ್ಯಾಕ್ಸ್ ಹೇಗೆ ಮಾಡ್ಬೇಕಂತಂದ್ರೆ ಸ್ನೇಹಿತರೆ ನೋಡಿ, ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಆರಾಮದಾಯಕವಾಗಿ ಕುಳಿತುಕೊಂಡು, ನಿಮಗೆ ಯಾವ ಆಸನ ಆಗುತ್ತೆ, ಚಿನ್ಮುದ್ರನೋ ಉತ್ಸಾಸನದಲ್ಲಿ ನೀವು ಆರಾಮದಾಯಕವಾಗಿ ಕುಳಿತುಕೊಂಡು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಾವು ಧ್ಯಾನ ಮಾಡ್ಬೇಕಂತಂದ್ರೆ ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ನಾವು ಕಣ್ಣನ್ನು ಮುಚ್ಚುವಾಗ ನಮಗೆ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ನೂರಾರು ಯೋಚನೆಗಳು ಬರೋಕ್ಕೆ ಶುರು ಆಗ್ತವೆ. ನಾವು ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಮನಸ್ಸು ಹೇಳುತ್ತೆ, ನಾವು ಯಾವುದೋ ಒಂದು ಕೆಲಸ ಮರ್ತಿದ್ದೀವಿ, ಆ ಕೆಲಸ ಮಾಡಬೇಕಿತ್ತು, ಅಲ್ಲಿ ಹೋಗಬೇಕಿತ್ತು, ಅದು ನೋಡಬೇಕಿತ್ತು, ಅದು ತಿನ್ನಬೇಕು ಅಂತ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ ಕಣ್ಣು ಮುಚ್ಚಿದ ತಕ್ಷಣ. ಸೊ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ಕೊಡಬಾರ್ದು ಸ್ನೇಹಿತರೆ. ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಧ್ಯಾನಕ್ಕಿಂತ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಮನಸ್ಸನ್ನು ಹಗರ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ಧ್ಯಾನವನ್ನು ಮಾಡೋಣ. ಮೊದಲು ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸಿ ಸ್ನೇಹಿತರೆ. ಧ್ಯಾನ ಮಾಡಬೇಕಂತಂದರೆ ಆರಾಮದಾಯಕವಾಗಿ ಕೂತ್ಕೊಳ್ಬೇಕು. ಯಾವುದೇ ಭಯ ಬೇಡ, ಆತಂಕ ಬೇಡ, ಒತ್ತಡ ಬೇಡ. ಆರಾಮಾಗಿ ಕೂತ್ಕೊಳ್ಳಿ. ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಆರಾಮದಾಯಕ ಕೂತ್ಕೊಂಡು ಕಣ್ಣು ಮುಚ್ಚಿದಾದ ನಂತರ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಭಾಗಗಳನ್ನು ಅಂದರೆ ಅಡಿಯಿಂದ ಮುಡಿವರೆಗೆ, ನಮ್ಮ ತಲೆಯಿಂದ ಪಾದದವರೆಗೆ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಈ ಥರ ಎಲ್ಲವನ್ನು ಸ್ನೇಹಿತರೆ ಒಂದೊಂದಾಗಿ ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ತಲೆ ಕೂದಲು ಹೀಗಿದೆ, ಹಣೆ ಹೀಗಿದೆ, ನಮ್ಮ ಕಣ್ಣು, ಕಣ್ಣಿನ ರೆಪ್ಪೆ, ಮೂಗು, ದವಡೆ, ಹಲ್ಲು, ಬಾಯಿ ಮತ್ತು ಕಿವಿ, ಕುತ್ತಿಗೆಯ ಭಾಗ, ಬೆನ್ನು, ಕೈ, ಅಂಗೈ, ಬೆನ್ನು ಭಾಗ, ಹೊಟ್ಟೆ, ಹೊಟ್ಟೆಯ ಭಾಗ, ತೊಡೆ, ತೊಡೆ ಭಾಗ, ಕಾಲು, ಮೊಣಕಾಲು, ಕಾಲು, ಪಾದ, ಬೆರಳುಗಳು, ಈ ಥರ ಎಲ್ಲವನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಮತ್ತು ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬಾರದು. ಆರಾಮದಾಯಕವಾಗಿ ಕೂತುಕೊಂಡು ನಿಮ್ಮ ಮನಸ್ಸನ್ನು ಹಗರ ಮಾಡಿ ಪ್ರತಿನಿತ್ಯ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸೋದ್ರಿಂದ ಅವುಗಳ ಚಲನವಲನೆ ಮತ್ತು ಅವುಗಳಿರುವ ಏನಾದರೂ ಆರೋಗ್ಯದ ಸಮಸ್ಯೆಗಳಿದೆ ಅಂತಂದರೆ ನಿವಾರಣೆ ಮಾಡೋಕ್ಕೆ ಧ್ಯಾನ ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಆರಾಮದಾಯಕ ಪ್ರತಿನಿತ್ಯ 15ರಿಂದ 30 ನಿಮಿಷಗಳವರೆಗೆ ಧ್ಯಾನವನ್ನು ಮಾಡಿ ನಿಮ್ಮ ಆರೋಗ್ಯ ಮತ್ತು ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಶಾಂತಗೊಳಿಸಿ ಮತ್ತು
ಅದರ ಆರೋಗ್ಯದ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಳಬಹುದು ಸ್ನೇಹಿತರೆ. ಆದ ನಂತರ ನೋಡಿ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳು ಶಾಂತವಾಗಿರ್ತವೆ. ಆರಾಮದಾಯಕವಾಗಿ ಕುಳಿತುಕೋಬೇಕು, ರಿಲ್ಯಾಕ್ಸ್ ಆಗಿರಿ. ಮತ್ತು ಯಾವುದೇ ಯೋಚನೆಗಳು ಬರ್ತಾ ಇದೆ ಅಂದರೆ ಅದಕ್ಕೆ ಉತ್ತರವನ್ನು ನೀಡಬಾರದು. ಧ್ಯಾನದಿಂದ ಆರೋಗ್ಯ, ಸಂತೋಷ, ನೆಮ್ಮದಿ, ಆನಂದ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಏಕಾಗ್ರತೆ ನಾವು ಪಡಿತಾ ಇದ್ದೇವೆ. ಧ್ಯಾನವನ್ನು ಮಾಡ್ತಾ ಇದ್ದೇವೆ ಅಂತ ನಿಮ್ಮ ಮನಸ್ಸಿಗೆ ಹೇಳಿ. ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ, ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಒಮ್ಮೆ ಸೊಂಟದ ಮೇಲೆ ಗಮನ ಹರಿಸಿ ಸೊಂಟವನ್ನು ನೇರವಾಗಿ ಮಾಡಿಕೊಂಡು, ಅದಾದ ನಂತರ ನೋಡಿ ಸ್ನೇಹಿತರೆ, ಈಗ ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಸೊ ಉಸಿರಾಟದ ಮೇಲೆ ಗಮನವನ್ನು ಇರಿಸಬೇಕು ಸ್ನೇಹಿತರೆ. ಅದಾದ ನಂತರ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ಯಾವುದಕ್ಕಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಆ ಅಂಗವನ್ನು ನೆನಪಿಟ್ಟುಕೊಂಡು ಮೂಗಿನ ಉಸಿರಾಟದ ಮೇಲೆ ಗಮನ ಹರಿಸೋದನ್ನು ಮಾಡಿ ಸ್ನೇಹಿತರೆ. ನಿಧಾನವಾಗಿ ಉಸಿರಾಡಬೇಕು ಮತ್ತು ದೇಹದಲ್ಲಿರೋ ಅಂಗಾಂಗಕ್ಕೆ ಯಾವುದಕ್ಕೆ ಆರೋಗ್ಯದ ಸಮಸ್ಯೆ ಇದೆಯೇ ಅದನ್ನು ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಆತಂಕ ಬೇಡ, ಭಯ ಬೇಡ, ಯೋಚನೆ ಬರೋಗಳಿಗೆ ಉತ್ತರವನ್ನು ನೀಡಬಾರದು. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಉಸಿರು ನಿಧಾನವಾಗಿ ಮೂಗಿನ ಉಸಿರಾಟ ನಿಧಾನವಾಗಿ ಉಸಿರಾಡ್ತಾ ಇದೆ. ಅದರ ಮೇಲೆ ಗಮನ ಹರಿಸಾದ ನಂತರ ನೀವು 10 ನಿಮಿಷ ಮಾಡ್ತಾಯಿದ್ದೀರೋ, 20 ನಿಮಿಷ ಮಾಡ್ತಾಯಿದ್ದೀರೋ, 30 ನಿಮಿಷ ಮಾಡ್ತಾಯಿದ್ದೀರೋ, ಸಮಯ ಮುಗಿದಾದ ನಂತರ ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಮತ್ತು ಎಷ್ಟು ಖುಷಿ ಆಗತ್ತಂತಂದ್ರೆ ಸ್ನೇಹಿತರೆ, ಇದು ನೀವು ಮಾಡಿದ್ರೆ ನಿಮಗೆ ಅನುಭವ ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 15ರಿಂದ 30 ನಿಮಿಷ ಮಾಡ್ಕೊಳ್ಳಿ. ಮತ್ತು ನೀವು ಇವತ್ತಿನ ದಿನದಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ನೇಹಿತರೆ, ನಾವೆಲ್ಲ ಕೆಲಸ 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 ಅಂದ್ಕೊಂಡು ನಾವು ಒತ್ತಡವನ್ನು ಇರ್ತಾ ಇದ್ದೀವಿ ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮುಂದಿನ ದಿನಗಳಲ್ಲಿ ನೀವು ಒಮ್ಮೆ ನೋಡಿದ್ದೀರಿ ಅಂದರೆ ಬಹಳ ಪಶ್ಚಾತ್ತಾಪ ಪಡೋದಾಗತ್ತೆ ಸ್ನೇಹಿತರೆ. ಯಾಕೆಂತಂದರೆ ಧ್ಯಾನ ಪ್ರತಿನಿತ್ಯ ನಾವು ಮಾಡೋದ್ರಿಂದ, ಧ್ಯಾನ ಆಗಲಿ ವ್ಯಾಯಾಮ ಆಗಲಿ ನಾವು ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಆಗತಕ್ಕಂಥದ್ದಾಗಿ ಅವುಗಳು ಎಲ್ಲವೂ ಆರೋಗ್ಯವಾಗಿ ಇರ್ತವೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ 15ರಿಂದ 30 ನಿಮಿಷ ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ ಆರೋಗ್ಯ ಇಲ್ಲ ಅಂತಂದರೆ ನೀವು ಕುಳಿತುಕೊಂಡೇ ಕೆಲಸ ಮಾಡತಕ್ಕಂಥದ್ದಾಗಿರಲಿ, ನಿಂತ್ಕೊಂಡೇ ಕೆಲಸ ಮಾಡತಕ್ಕಂಥದ್ದಾಗಿರಲಿ, ಓಡಾಡ್ಕೊಂಡು ಕೆಲಸ ಮಾಡತಕ್ಕಂಥದ್ದಾಗಿರಲಿ, ನಿಮ್ಗಳಿಗೆ ಯಾವುದಾದ್ರೂ ಒಂದು ಅಂಗಾಂಗಗಳಿಗೆ ಚಲನವಲನೆ ಆಗೋದ್ರಿಂದ ನಿಮಗೆ ಕಾಯಿಲೆಗಳು ಬರತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಆ ಕಾಯಿಲೆಗಳು ಬರಬಾರದು ಅಂತಂದರೆ ನೀವು ಪ್ರತಿನಿತ್ಯ ಧ್ಯಾನ ವ್ಯಾಯಾಮಗಳು ಬಹಳ ಅಂದರೆ ಬಹಳ ಮುಖ್ಯವಾಗುತ್ತದೆ. ಜೊತೆಗೆ ನೀವು ಮನೆಗೆ ಒಬ್ಬರು ನಿದರ್ಶನಾಗಿರ್ತೀರ, ಒಬ್ಬರು ಜವಾಬ್ದಾರಿಯಾಗಿರ್ತೀರ. ನಿಮಗೆಲ್ಲ ಒಳ್ಳೆಯ ಆರೋಗ್ಯ ಇರಬೇಕು, ಕೆಲಸ ಚೆನ್ನಾಗಿ ಆಗಬೇಕು ಅಂತಂದರೆ ಧ್ಯಾನದಿಂದ ಬಹಳ ಅಂದರೆ ಬಹಳ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡತಕ್ಕಂಥ ಶಕ್ತಿ ಧ್ಯಾನ ಹೊಂದಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ ಮಾಡ್ಕೊಳ್ಳಿ. ಮತ್ತು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನಾನೇನು ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು ಇವುಗಳ ಮೇಲೆ ನೀವು ಗಮನವನ್ನು ಹರಿಸಬೇಕು. ಮತ್ತು ಧ್ಯಾನದ ಬಗ್ಗೆ, ಧ್ಯಾನ ಹೇಗೆ ಮಾಡ್ಬೋದು, ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮತ್ತು ಪ್ರಾಣಾಯಾಮ ಮತ್ತು ಮುದ್ರಾ ಪ್ರಾಣಾಯಾಮಗಳು ನಿಮಗೆಲ್ಲವೂ ಧ್ಯಾನದ ಬಗ್ಗೆ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ
ವಿಶೇಷವಾಗಿ ನಿಮಗೆ ತಂದಿರತಕ್ಕಂಥ ನಾನು 2 ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಮಾಡ್ತೀನಿ ಸ್ನೇಹಿತರೆ. ಸೊ ಇವುಗಳನ್ನು ನೀವು ಪ್ರತಿನಿತ್ಯ ನೀವು ಮನೆಯಲ್ಲಿ ಬಳಸ್ತಾನೆ ಇರ್ತೀರಾ. ಸೊ ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಮತ್ತು ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಸೊ ಇದರ ಬಗ್ಗೆ ಏನು ಅಂಶ ಇದೆ ಅನ್ನೋದನ್ನು ನೀವು ತಿಳಿದ್ರೆ ಬಹಳ ಅಂದರೆ ಬಹಳ ನಿಮಗೆ ಉಪಯುಕ್ತ ಆಗುತ್ತೆ ಮತ್ತು ಬಹಳ ನಿಮಗೆ ಸಂತೋಷದಾಯಕವಾಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇದು ನೋಡಿ ಒಣ ದ್ರಾಕ್ಷಿ ಸ್ನೇಹಿತರೆ. ಸೊ ಒಣ ದ್ರಾಕ್ಷಿ ಮತ್ತು ಇದನ್ನು ಯಾವ್ಯಾವ ಥರ ಬಳಸ್ತಾರೆ, ಇದು ನಾವು ಹೇಳಬೇಕಂದ್ರೆ ಪುರಾತನ ಕಾಲದಿಂದಲೇ ನಮಗೆ ಆಯುರ್ವೇದದಲ್ಲಿ ಇದು ಬಹಳ ಅಂದರೆ ಬಹಳ ಮುಖ್ಯವಾಗಿ ಬಳಸತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇದನ್ನು ಆಯುರ್ವೇದದಲ್ಲಿ ಇದು ಬಹಳ ಅಂದರೆ ಬಹಳ ಅನುಕೂಲ ಮತ್ತು ಇವುಗಳಿಂದ ಪ್ರಯೋಜನಗಳು ಬಹಳ ಅವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ, ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಸೊ ಇದರಲ್ಲಿ ಬಂದ್ಬಿಟ್ಟು ವಿಟಮಿನ್ಸ್ಗಳ ಬಗ್ಗೆ ನಾವು ಮಾತಾಡಬೇಕಂತಂದ್ರೆ ಸ್ನೇಹಿತರೆ, ವಿಟಮಿನ್ ಸಿ ರಿಚ್ ಆಗಿರುತ್ತೆ ಮತ್ತು B6 ಮತ್ತು ಕೆ ವಿಟಮಿನ್ಸ್ ಹೊಂದಿರತಕ್ಕಂಥದ್ದು ಇದು ಒಣ ದ್ರಾಕ್ಷಿ ಸ್ನೇಹಿತರೆ. ಸೊ ಮತ್ತು ಇದರಲ್ಲಿ ಫೈಬರ್, ಕ್ಯಾಲ್ಸಿಯಂ, ಐರನ್, ಇದು ಮತ್ತು ನಮಗೆ ದೇಹದಲ್ಲಿ ಸಿಗತಕ್ಕಂಥ ಎಲ್ಲ ನರಮಂಡಲಗಳಿಗೆ ಶಕ್ತಿ ನೀಡತಕ್ಕಂಥದ್ದು ಮತ್ತು ಮೂಳೆಗೆ ಬಲ ಕೊಡತಕ್ಕಂಥದ್ದು ಮತ್ತು ನಮ್ಮ ಮೆದುಳು ಚುರುಕು ಮಾಡತಕ್ಕಂಥದ್ದು ಮತ್ತು ರಕ್ತಹೀನತೆಯನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ನಾವು ಇದೇನು ಒಣ ದ್ರಾಕ್ಷಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಆಯಾಸ ಅಂದರೆ ನೀವು ಕೆಲಸ ಮಾಡಿಬಿಟ್ಟು ಮತ್ತು ಕೆಲವೊಬ್ಬರು ಆಯಾಸ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಸ್ನೇಹಿತರೆ. ಸೊ ಆಯಾಸನ ಕಡಿಮೆ ಮಾಡತಕ್ಕಂಥದ್ದು ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ನೀವು ಆಯಾಸ ಇರೋರು ಏನು ಮಾಡ್ಬೇಕಂತಂದ್ರೆ ಸ್ನೇಹಿತರೆ, 2ರಿಂದ 3 ಒಣ ದ್ರಾಕ್ಷಿ ಜೊತೆಗೆ 3 ಮೆಣಸಿನಕಾಳು ಸ್ನೇಹಿತರೆ. 3 ಒಣ ದ್ರಾಕ್ಷಿ, 3 ಮೆಣಸಿನಕಾಳನ್ನು ರಾತ್ರಿ ನೀವು ಊಟ ಆದ ನಂತರ ನೀವು ಮಲ್ಕೊಳ್ಳೋಕೆ ಏನು ಹೋಗ್ತಿರೋ ಮಲಗೋಕ್ಕಿಂತ ಒಂದು 10 ನಿಮಿಷ ಮುಂಚೆ ನೀವು ಇವೆರಡನ್ನ ಸೇವನೆ ಮಾಡಿ ಒಂದು 10 ನಿಮಿಷದ ನಂತರ ಮಲ್ಕೊಂಡ್ರೆ ನಿಮಗೆ ಆಯಾಸ ಅನ್ನೋದು ನೀವು ಬರ್ತಾ ಒಂದು 3 ತಿಂಗಳು ಮಾಡಿದರೆ ಆಯಾಸ ಪೂರ್ತಿ ಕಡಿಮೆ ಆಗತಕ್ಕಂಥ ಶಕ್ತಿ ಇದು ಒಣ ದ್ರಾಕ್ಷಿ ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ನೀವು ಇದರ ಬಳಸೋ ವಿಧಾನ ಮತ್ತು ಇದರಲ್ಲಿ ಇನ್ನ ಪೋಷಕಾಂಶಗಳು ಏನಂತಂದ್ರೆ ಸ್ನೇಹಿತರೆ, ಇದು ಜೀರ್ಣಕ್ರಿಯೆನ ಆರೋಗ್ಯವಾಗಿರ್ತದೆ ಮತ್ತು ರಕ್ತಹೀನ ಮತ್ತು ನಮ್ಮ ಹೃದಯದ ಸ್ನೇಹಿತರೆ, ನಮ್ಮ ಹಾರ್ಟಿಗೆ ಏನೋ ಕೆಟ್ಟ ಕೊಲೆಸ್ಟ್ರಾಲ್ಗಳಿರ್ತವೆ ಅದನ್ನು ಕಡಿಮೆ ಮಾಡಿ ಮತ್ತು ಹಾರ್ಟನ್ನು ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಶಕ್ತಿ ಇದರಲ್ಲಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದು ಹೇಳ್ಬೇಕಂತಂದ್ರೆ ನಮ್ಮ ನೈಸರ್ಗಿಕವಾಗಿ ಸಿಹಿ ಅಂಶ ಮತ್ತು ಇದನ್ನು ನಾವು ತಿಂದರೆ ನೈಸರ್ಗಿಕ ಸಕ್ಕರೆ ಅಂಶವನ್ನು ನಮಗೆ ನೀಡಿ ಮತ್ತು ನಮ್ಮ ದೇಹಕ್ಕೆ ಚೈತನ್ಯ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಇದು. ಮತ್ತು ಜೊತೆಗೆ ಇದು ನಿಮಗೆ ಹೇಳ್ಬೇಕಂತಂದರೆ ನಾನು ರೋಗ ನಿರೋಧಕ ಶಕ್ತಿ ಸ್ನೇಹಿತರೆ ಮತ್ತು ನಮ್ಮ ಇಡೀ ದೇಹಕ್ಕೆ ಶಕ್ತಿ ನೀಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಇದು ಒಣ ದ್ರಾಕ್ಷಿ. ಮತ್ತು ಇದು ನಮ್ಮ ದೇಹದಲ್ಲಿರೋ ನಮ್ಮ ಶ್ವಾಸಕೋಶ ಏನಿದೆಯಲ್ಲ ಅದನ್ನು ಶುದ್ಧಿ ಮಾಡತಕ್ಕಂಥದ್ದು ಮತ್ತು ರಕ್ತವನ್ನು ಶುದ್ಧಿ ಮಾಡತಕ್ಕಂಥದ್ದು ಶಕ್ತಿ ಈ ಒಣ ದ್ರಾಕ್ಷಿ ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ ಮೂಳೆಗಳು ಬಲಪಡಿಸಬೇಕು ಮತ್ತು ರಕ್ತಹೀನತೆ ಅಂದರೆ ರಕ್ತ ಕಡಿಮೆ ಇದೆ ಅನ್ನೋರು, ಹಿಮೋಗ್ಲೋಬಿನ್ ಇದೆ ಅನ್ನೋರು, ನೀವು ರಾತ್ರಿ ಮಲಗುವಾಗ 8ರಿಂದ 10 ಒಣ ದ್ರಾಕ್ಷಿಯನ್ನು ನೆನೆಸಿ ಪ್ರತಿನಿತ್ಯ ಬೆಳಿಗ್ಗೆ ನೆನೆಸಿದ ಒಣ ದ್ರಾಕ್ಷಿಯನ್ನು ಪ್ರತಿನಿತ್ಯ ಬೆಳಿಗ್ಗೆ ತಿನ್ಕೊಂಡು ಬರ್ತಾ ಇದ್ರೆ ನಿಮಗೆ ರಕ್ತಹೀನತೆ ದೂರ ಆಗುತ್ತೆ, ಹಿಮೋಗ್ಲೋಬಿನ್ ಇದು ಆರೋಗ್ಯವನ್ನು ಇರಿಸತಕ್ಕಂಥದ್ದು ಮಾಡುತ್ತೆ ಮತ್ತು ನಿಮ್ಮ ಮೂಳೆಗಳನ್ನು ಬಲಪಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಷಯ ಮತ್ತು ಇದರಲ್ಲಿ ಹಲವಾರು ವಿಷಯಗಳು ಇದರಲ್ಲಿ ಇದಾವೆ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಹಾಕಿರ್ತೀನಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಓದಿ ಮತ್ತು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಈಗ ಒಣ ದ್ರಾಕ್ಷಿ ಆಯಿತು. ಈಗ ಇದು ನೋಡಿ ಸ್ನೇಹಿತರೆ, ಇದು ಕೂಡ ನೀವು ಪ್ರತಿನಿತ್ಯ ಕೆಲವೊಬ್ಬರು ಬಳಸ್ತಾರೆ, ಕೆಲವರು ವಾರಕ್ಕೊಮ್ಮೆ 2 ಸತಿ ನೀವು ಬಳಸ್ತಿರ್ಬೋದು. ಇದು ಒಣ ಕೊಬ್ಬರಿ ಸ್ನೇಹಿತರೆ. ಸೊ ಒಣ ಕೊಬ್ಬರಿ ಅಂತಂದ್ರೆ ಸ್ನೇಹಿತರೆ ನಮಗೆ ಇದು ನಮಗೆ ದೇವರು ವರನೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಸೊ ಒಣ ಕೊಬ್ಬರಿಲಿರೋ ಅಂಶ ನೀವು ತಿಳಿದ್ರೆ ಬಹಳ ಅಂದರೆ ಬಹಳ ಇದಾವೆ ಸ್ನೇಹಿತರೆ. ಮೊದಲನೇದಾಗಿ ನಾವು ಇದರ ಬಗ್ಗೆ ಹೇಳಬೇಕಂತಂದರೆ ಇದು ನಮಗೆ ಅಮೃತನೇ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಇದರ ಬಗ್ಗೆ ಹೇಳ್ಬೇಕಂತಂದರೆ ನಮ್ಮ ಜೀರ್ಣಕ್ರಿಯೆ, ನಾವು ಏನು ಆಹಾರವನ್ನು ತಗೊಳ್ತೀವಿ ಅದನ್ನು
ಜೀರ್ಣಕ್ರಿಯೆ ಮಾಡತಕ್ಕಂಥ ಶಕ್ತಿ ಇದು ನೀಡುತ್ತೆ ಮತ್ತು ನಮ್ಮ ಚರ್ಮ ಕಾಯಿಲೆಗಳಿಗೆ ಏನಾದರೂ ತೊಂದರೆ ಇದೆ ಮತ್ತು ತ್ವಚೆಯನ್ನು ಕಾಪಾಡಲಿಕ್ಕೆ ಮತ್ತು ಕೂದಲನ್ನು ಕಾಪಾಡಲಿಕ್ಕೆ ಮತ್ತು ಕಣ್ಣು, ಮೆದುಳು ಮತ್ತು ರಕ್ತಹೀನತೆ ಸೊ ಇವುಗಳನ್ನ ಬಲಪಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಜೊತೆಗೆ ಇದೇನಪ್ಪ ಅಂತಂದರೆ ಥೈರಾಯ್ಡ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಸ್ನೇಹಿತರೆ, ಥೈರಾಯ್ಡ್ಗಳಲ್ಲಿ ಏನು ವಿಧ ವಿಧದ ಥೈರಾಯ್ಡ್ಗಳು ಇದ್ದಾವೆ, ಆ ಥೈರಾಯ್ಡನ್ನು ಗುಣಪಡಿಸತಕ್ಕಂಥದ್ದು ಶಕ್ತಿ ಈ ಒಣ ಕೊಬ್ಬರಿ ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಥೈರಾಯ್ಡ್ ಇರೋರು 20-30 ಗ್ರಾಮ್ ಒಣ ಕೊಬ್ಬರಿಯನ್ನು ನೀವು ತಿಂತಾ ಬಂದಿರಂತಂದರೆ ಥೈರಾಯ್ಡಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಬಿಟ್ಟು ಏನು ಇರ್ತವೆ, ಆ ಥೈರಾಯ್ಡ್ಗಳನ್ನು ಹೋಗಲಾಡಿಸತಕ್ಕಂಥ ಶಕ್ತಿ ಈ ಒಣ ಕೊಬ್ಬರಿಗೆ ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ ನಿದ್ರೆಹೀನತೆ ಅಂತ ಹೇಳ್ಬಿಟ್ಟು ಏನು ಇರುತ್ತೆ ಅಂತ ಹೇಳ್ತಿರಲ್ಲ, ನಿದ್ರೆಹೀನತೆ ಇರೋರು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ತುರಿದ್ಬಿಟ್ಟು ಸ್ನೇಹಿತರೆ, ಸೊ 1 ಗ್ಲಾಸ್ ನೀರಿಗೆ 2 ಚಮಚ ತುರಿದಿರೋ ಕೊಬ್ಬರಿಯನ್ನು ನೀವು ಅದನ್ನು ಒಂದು 5 ನಿಮಿಷ ನೆನೆಸಿ ಆ ನೀರನ್ನು ಕುಡಿದು ನೀವು ನಿದ್ದೆ ಮಾಡಿದ್ರೆ ನಿದ್ರೆಹೀನತೆಯನ್ನು ಕೂಡ ಇದು ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಗುಣ ಈ ಒಣ ಕೊಬ್ಬರಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದು ನಿಮಗೆ ಹೇಳಬೇಕಂತಂದರೆ ನಮ್ಮ ಹೃದಯದ ಆರೋಗ್ಯವನ್ನು ಮತ್ತು ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಸರಿ ಮಾಡಿಸತಕ್ಕಂಥದ್ದು ಈ ಒಣ ಕೊಬ್ಬರಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಕೂಡ ಬಹಳ ಅಂದರೆ ಬಹಳ ಮುಖ್ಯವಾದದ್ದು ಇದು ಹೆಣ್ಣು ಮಕ್ಕಳಿನ ಮುಟ್ಟಿನ ಸಮಸ್ಯೆಯಲ್ಲಿ ಅವಾಗೆಲ್ಲ ನಿಮಗೆ ಗೊತ್ತಿದೆ, ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನು ತಿನ್ನಿಸತಕ್ಕಂಥ ವಾಡಿಕೆಯಲ್ಲಿದೆ ಸ್ನೇಹಿತರೆ. ಸೊ ಅದರಿಂದ ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನು ಪ್ರತಿನಿತ್ಯ 20-30 ಗ್ರಾಮ್ ಒಣ ಕೊಬ್ಬರಿ ಮತ್ತು ಜೊತೆಗೆ ಬೆಲ್ಲ ನೀವು ತಿಂತಾ ಬಂದಿರಂತಂದರೆ ನಮ್ಮ ರಕ್ತ ಶುದ್ಧಿ ಆಗತ್ತೆ ಮತ್ತು ರಕ್ತ ಹೆಚ್ಚು ಮಾಡಿಸತಕ್ಕಂಥದ್ದು ಮಧುಮೇಹ ರೋಗಕ್ಕೆ ಈ ಥರ ಎಲ್ಲ ಇದು ಅನುಕೂಲ ಆಗುತ್ತೆ ಸ್ನೇಹಿತರೆ. ಸೊ ಇದು ದಯವಿಟ್ಟು ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀಟಾಗಿ ಇದನ್ನು ಓದ್ಕೊಳ್ಳಿ. ಇದರ ಬಗ್ಗೆ ಭಾಳ ಅಂದರೆ ಭಾಳ ವಿಶೇಷ ನೋಡಿ. ನಾವು ಎಳನೀರು ಕುಡಿಯೋದ್ರಿಂದ ನಮಗೆ ಮಲಬದ್ಧತೆ ಮತ್ತು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದೇ ಥರ ಒಣ ಕೊಬ್ಬರಿ ಬಂದ್ಬಿಟ್ಟು ವಿಶೇಷವಾಗಿ ನಮಗೆ ಥೈರಾಯ್ಡ್ ಸಮಸ್ಯೆ 1, 2, 3 ಸ್ಟೇಜ್ಗಳು ಇರ್ತವೇನೋ, ಆ ಥೈರಾಯ್ಡಿಗೆ ಭಾಳ ಗುಣಮಟ್ಟ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದ್ರ ಬಗ್ಗೆ ಪೂರ್ತಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಮತ್ತು ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಇದ್ರ ಬಗ್ಗೆ ಯಾರಿಗೆ ಮಾಹಿತಿ ಇಲ್ಲ ದಯವಿಟ್ಟು ಇದನ್ನು ತಿಳ್ಕೊಂಡು ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಷಯ ಇದು ಆಗಿತ್ತು. ಇದೇ ಥರ ನಿಮಗೆ ನಾವು ಹೊಸ ವಿಷಯಗಳು ತರಬೇಕು ಮತ್ತು ಪ್ರತಿನಿತ್ಯ ನಾನು ಹೇಳ್ತೀನಿ, ಧ್ಯಾನಕ್ಕೆ ನೀವು ಒತ್ತು ಕೊಡಲೇಬೇಕು ಸ್ನೇಹಿತರೆ. ನೀವು ಒತ್ತು ಕೊಟ್ಟಿಲ್ಲ ಅಂದರೆ ನಾಳೆ ನಿಮಗೆ ಆರೋಗ್ಯ ಕೆಟ್ಟಾದ ನಂತರ ನೀವು ಧ್ಯಾನವನ್ನು ಮಾಡ್ತೀನಿ ಅಂತಂದರೆ ಅದರವರೆಗೆ ನಿಮ್ಗೆ ಅರ್ಧ ಆಯುಸ್ಸು ಮುಗಿದೋಗಿರುತ್ತೆ. ಸೊ ನಿಮ್ಮ ಆಯಸ್ಸನ್ನು ವೃದ್ಧಿ ಮಾಡಬೇಕು, ಆರೋಗ್ಯನ ವೃದ್ಧಿ ಮಾಡಬೇಕು ಅಂತಂದರೆ ಮೊದಲು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸ್ನೇಹಿತರೆ. ಸೊ ನಮ್ಮ ದೇಹದಲ್ಲಿ ನಾವು ಪ್ರತಿದಿನ ತಗೊಳ್ಳೋ ಆಹಾರ, ಆ ತಗೊಳ್ಳೋ ಆಹಾರದಲ್ಲಿ ಏನು ಅಂಶಗಳಿದ್ದಾವೆ, ಆ ಅಂಶಗಳು ನಾವು ತಗೊಳ್ಳೋದ್ರಿಂದ ನಮಗೆ ದೇಹದಲ್ಲಿರೋ ಯಾವ ಅಂಗಾಂಗಕ್ಕೆ ಅನುಕೂಲ ಆಗುತ್ತೆ, ಸೊ ಅವುಗಳನ್ನು ನೀವು ತಿಳ್ಕೊಬೇಕಂತಂದ್ರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಮೆಂಬರ್ ಆಗಿ ಮತ್ತು ಆರೋಗ್ಯದ ಬಗ್ಗೆ ಪ್ರತಿಯೊಂದು ಗುಟ್ಟುಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ನಾನೇನು ಹೇಳ್ತೀನಿ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ಮುಖಾಂತರ ಎಲ್ಲರೂ ತಿಳಿಸಿ ಅಂತ ಹೇಳ್ತಾ, ಎಲ್ಲರ ಆರೋಗ್ಯ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.